ಐಪಿಎಲ್ ಹಬ್ಬಕ್ಕೆ ಇನ್ನೊಂದೇ ವಾರ ಬಾಕಿ. ಇಂಡಿಯನ್ ಪ್ರೀಮಿಯರ್ ಲೀಗ್ನ 18ನೇ ಆವೃತ್ತಿ ಮಾರ್ಚ್ 22ರಿಂದ ಶುರುವಾಗಲಿದೆ. ಕೋಲ್ಕತಾದ ಈಡನ್ ಗಾರ್ಡನ್ಸ್ ಮೈದಾನದಲ್ಲಿ ನಡೆಯಲಿರುವಂತಹ ಉದ್ಘಾಟನಾ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಕೋಲ್ಕತಾ ನೈಟ್ ರೈಡರ್ಸ್ ಹಾಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಡುವೆ ಹೈ ವೋಲ್ಟೇಜ್ ಫೈಟ್ ನಡೆಯಲಿದೆ. ಇಲ್ಲಿಂದ ಜಗತ್ತಿನ ಶ್ರೀಮಂತ ಲೀಗ್ನ ಅಬ್ಬರ ಕೂಡ ಸ್ಟಾರ್ಟ್ ಆಗುತ್ತೆ. ಈಗಾಗಲೇ ಬಹುತೇಕ ಫ್ರಾಂಚೈಸಿಗಳು ತಮ್ಮ ತಂಡಗಳ ಜೆರ್ಸಿಗಳನ್ನು ಕೂಡ ರಿಲೀಸ್ ಮಾಡಿವೆ. ದೇಶಿ ಟೂರ್ನಿಯ ಕಾವು ಕೂಡ ಜೋರಾಗ್ತಾನೆ ಇದೆ. ಬಟ್ ಈ ಬಾರಿಯ ಐಪಿಎಲ್ಗೆ ಬಿಸಿಸಿಐ ಒಂದಷ್ಟು ಹೊಸ ರೂಲ್ಸ್ ಅನ್ನ ತಂದಿರೋದ್ರಿಂದ ಭಾರಿ ಕುತೂಹಲ ಮೂಡಿಸಿದೆ. 2025ರ ಐಪಿಎಲ್ಗೆ ಏನೆಲ್ಲ ಬದಲಾವಣೆಗಳು ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರೆಯಬೇಡಿ. 2025ರ ಐಪಿಎಲ್ ಆರಂಭಕ್ಕೂ ಮುನ್ನ ಬಿಸಿಸಿಐ ಕೆಲವು ಹೊಸ ನಿಯಮಗಳನ್ನು ಜಾರಿಗೆ ತಂದಿದೆ. ಇತ್ತೀಚೆಗೆ ಇದೇ ನಿಯಮಗಳನ್ನು ಭಾರತೀಯ ತಂಡದಲ್ಲೂ ಕೂಡ ಜಾರಿಗೆ ತರಲಾಗಿತ್ತು. ಅದೇ ನಿಯಮಗಳನ್ನೇ ಬಹುತೇಕ ಐಪಿಎಲ್ನ ಎಲ್ಲಾ ಫ್ರಾಂಚೈಸಿಗಳು ಕೂಡ ವಿಸ್ತಾರ ಮಾಡಿದೆ. ಆಟಗಾರರು ಮತ್ತು ಟೀಮ್ ಪರ್ಫಾರ್ಮೆನ್ಸ್ನ ಮತ್ತಷ್ಟು ಇಂಪ್ರೂವ್ ಮಾಡೋಕೆ ಇಂಥದ್ದೊಂದು ನಿರ್ಧಾರವನ್ನು ಕೈಗೊಂಡಿದೆ. ಬಿಸಿಸಿಐನ ಹೊಸ ರೂಲ್ಸ್ನಲ್ಲಿ ಏನೆಲ್ಲ ಅಂಶಗಳಿವೆ ಅನ್ನೋದನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ ನೋಡಿ. ಐಪಿಎಲ್ ಪಂದ್ಯಗಳ ವೇಳೆ ಒಂದು ತಂಡವು ಅಭ್ಯಾಸವನ್ನ ಮೊದಲೇ ಮುಗಿಸಿದ್ರೆ ಇನ್ನೊಂದು ತಂಡದ ಅಭ್ಯಾಸಕ್ಕೆ ಅದೇ ವಿಕೆಟ್ ಬಳಸೋಕೆ ಪರ್ಮಿಷನ್ ಇರೋದಿಲ್ಲ. ಹಾಗೆ ಪಂದ್ಯ ನಡೆಯುವಂತ ದಿನ ಯಾವುದೇ ತಂಡಕ್ಕೆ ಅಭ್ಯಾಸವನ್ನ ಮಾಡೋಕೆ ಪರ್ಮಿಷನ್ ಕೊಡೋದಿಲ್ಲ. ಪಂದ್ಯದ ದಿನದಂದು ಯಾವುದೇ ಫಿಟ್ನೆಸ್ ಪರೀಕ್ಷೆ ಕೂಡ ನಡೆಯೋದಿಲ್ಲ. ಟೂರ್ನಮೆಂಟ್ನ ಮುಂಚಿತವಾಗಿ ಅಥವಾ ಪಂದ್ಯಾವಳಿಯ ಸಮಯದ ಅಭ್ಯಾಸದ ದಿನಗಳಲ್ಲಿ ಡ್ರೆಸ್ಸಿಂಗ್ ಕೊಠಡಿ ಅಥವಾ ಆಟಗಾರರು ಮೈದಾನಕ್ಕೆ ಮಾನ್ಯತೆ ಪಡೆದಂತ ಸಿಬ್ಬಂದಿಗೆ ಮಾತ್ರ ಅವಕಾಶ ಇರುತ್ತೆ. ಇನ್ನು ಆಟಗಾರರ ಕುಟುಂಬ ಸದಸ್ಯರು ಹಾಗೆ ಸ್ನೇಹಿತರು ಬೇರೆ ಬೇರೆ ವಾಹನಗಳಲ್ಲಿ ಪ್ರಯಾಣವನ್ನು ಮಾಡಬಹುದು. ಜೊತೆಗೆ ಆತಿಥ್ಯ ಪ್ರದೇಶದಲ್ಲಿ ಕುಳಿತು ಆಟಗಾರರ ಅಭ್ಯಾಸವನ್ನು ಕೂಡ ನೋಡಬಹುದು. ಪ್ರಾಕ್ಟೀಸ್ಗೆ ಬರುವಂತ ಆಟಗಾರರು ತಂಡದ ಬಸ್ ಅನ್ನು ಮಾತ್ರ ಬಳಸಬೇಕು. ಆಟಗಾರರು ಆರೆಂಜ್ ಮತ್ತು ಪರ್ಪಲ್ ಕ್ಯಾಪ್ ಅನ್ನು ಧರಿಸಲೇಬೇಕು. ಅಟ್ಲೀಸ್ಟ್ ಕ್ಯಾಪ್ ಧರಿಸಿರೋದು ಪ್ರಸಾರ ಆಗೋವರೆಗಾದ್ರೂ ಕೂಡ ಮೊದಲ 2 ಓವರ್ಗಳವರೆಗೆ ಧರಿಸಿರಲೇಬೇಕು. ಹಾಗೆ ಪಂದ್ಯ ಮುಗಿದ ಮೇಲೆ ಪ್ರೆಸೆಂಟೇಷನ್ ವೇಳೆ ಸ್ಲೀವ್ಲೆಸ್ ಜೆರ್ಸಿಗಳನ್ನು ಹಾಕುವಂತಿಲ್ಲ. ಫಸ್ಟ್ ಟೈಮ್ ಈ ಮಿಸ್ಟೇಕ್ ಅನ್ನ ಮಾಡಿದ್ರೆ ಜಸ್ಟ್ ವಾರ್ನ್ ಮಾಡಿ ಬಿಡಲಾಗುತ್ತೆ. ಬಟ್ 2ನೇ ಸಲ ಮತ್ತೆ ರಿಪೀಟ್ ಆದ್ರೆ ದಂಡವನ್ನು ವಿಧಿಸಲಾಗುತ್ತೆ. ಹಾಗೆ ಐಪಿಎಲ್ 2024ರಂತೆಯೇ ಪಂದ್ಯದ ದಿನಗಳಲ್ಲಿ ತಂಡದ ವೈದ್ಯರು ಸೇರಿದಂತೆ 12 ಮಾನ್ಯತೆ ಪಡೆದ ಸಹಾಯಕ ಸಿಬ್ಬಂದಿಗೆ ಮಾತ್ರ ಅವಕಾಶವಿರುತ್ತೆ. ಹಾಗೇನಾದ್ರೂ ಆಟಗಾರರ ಜೆರ್ಸಿ ಸಂಖ್ಯೆಗಳಲ್ಲಿ ಬದಲಾವಣೆ ಮಾಡಬೇಕು ಅಂತ ಇದ್ರೆ 24 ಗಂಟೆಗಳ ಮುಂಚಿತವಾಗಿ ತಿಳಿಸಬೇಕಾಗುತ್ತೆ. ಹೀಗೆ 2025ರ ಐಪಿಎಲ್ಗೂ ಮುನ್ನ ಬಿಸಿಸಿಐ ಕಟ್ಟು ನಿಟ್ಟಿನ ರೂಲ್ಸ್ ಅನ್ನ ತಂದಿದೆ. ಇದೆಲ್ಲದರ ನಡುವೆ ಉದ್ಘಾಟನಾ ಪಂದ್ಯಕ್ಕೂ ಕೂಡ ಅದ್ಧೂರಿ ತಯಾರಿ ಕೂಡ ನಡೆದಿದೆ. ಉದ್ಘಾಟನಾ ಪಂದ್ಯಕ್ಕೆ ಬಾಲಿವುಡ್ ಸ್ಟಾರ್ಸ್ ಮೆರುಗು. ಐಪಿಎಲ್ 2025ರ ಉದ್ಘಾಟನಾ ಸಮಾರಂಭ ಕೋಲ್ಕತಾದ ಈಡನ್ ಗಾರ್ಡನ್ಸ್ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಸಂಜೆ 6 ಗಂಟೆಗೆ ಉದ್ಘಾಟನಾ ಸಮಾರಂಭ ನಡೆಯಲಿದೆ. ಈ ಇನಾಗ್ರೇಷನ್ ಪ್ರೋಗ್ರಾಂಗೆ ಬಾಲಿವುಡ್ನ ಸೂಪರ್ ಸ್ಟಾರ್ಸ್ ಕೂಡ ಪ್ರದರ್ಶನ ನೀಡ್ತಾರೆ. ದೀಪಿಕಾ ಪಡುಕೋಣೆ ಹಾಗೆ ಅರಿಜಿತ್ ಸಿಂಗ್ ಪರ್ಫಾರ್ಮೆನ್ಸ್ ನೀಡೋ ನಿರೀಕ್ಷೆ ಇದೆ. ಎಲ್ಲಾ ತಂಡಗಳ ಕ್ಯಾಪ್ಟನ್ಸ್ ಕೂಡ ಹಾಜರಿರಲಿದ್ದು ಫೋಟೋ ಶೂಟ್ ಕೂಡ ನಡೆಯಲಿದೆ. ಈಗಾಗಲೇ ಮೊದಲ ಪಂದ್ಯದ ಟಿಕೆಟ್ಗಳು ಮಾರಾಟವಾಗ್ತಿವೆ. ಈ ಟಿಕೆಟ್ಗಳೇ ಉದ್ಘಾಟನಾ ಸಮಾರಂಭದ ಟಿಕೆಟ್ ಕೂಡ ಆಗಿರ್ತವೆ. ಕೆಕೆಆರ್ ವರ್ಸಸ್ ಆರ್ಸಿಬಿ ಐಪಿಎಲ್ 2025ರ ಟಿಕೆಟ್ಗಳು ಈಗಾಗಲೇ ಆನ್ಲೈನ್ನಲ್ಲಿ ಮಾರಾಟವಾಗ್ತಾ ಇವೆ. ಅಭಿಮಾನಿಗಳು ಬುಕ್ ಮೈ ಶೋನಲ್ಲಿ ಟಿಕೆಟ್ಗಳನ್ನ ಬುಕ್ ಮಾಡಿಕೊಳ್ಳಬಹುದು. ಒಂದು ಟಿಕೆಟ್ನ ಕನಿಷ್ಠ ಬೆಲೆ ಪ್ರಸ್ತುತ 3,500 ರೂಪಾಯಿಗಳಿದೆ. ಮುಂದಿನ ದಿನಗಳಲ್ಲಿ ಬೆಲೆ ಹೆಚ್ಚಾದ್ರೂ ಕೂಡ ಆಶ್ಚರ್ಯ ಇಲ್ಲ. ಸೊ ದಿನ ಕಳೆದಂತೆ ಐಪಿಎಲ್ ಫೀವರ್ ಹೆಚ್ಚಾಗ್ತಾ ಇದ್ದು ಕ್ರಿಕೆಟ್ ಪ್ರೇಮಿಗಳಂತೂ ತುದಿಗಾಲಲ್ಲಿ ಕಾಯ್ತಾ ಇದ್ದಾರೆ. ನಮಸ್ಕಾರ.